ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಗಳಿಂದ ಸ್ಥಳ ಮಹಜರು ಆಗಿದೆ. ಕುಂದಲಹಳ್ಳಿಯಲ್ಲಿರುವ ರಾಮೇಶ್ವರಂ ಕೆಫೆ ಬಳಿ ಎನ್ಐಎ ಸ್ಥಳ ಮಹಜರನ್ನ ಮಾಡಿದೆ. ಆರೋಪಿಗಳಾದ ಮಜುವೀರ್, ಅಬ್ದುಲ್ ಮತೀನ್ರಿಂದ ಘಟನೆಯನ್ನ ಮರುಸೃಷ್ಟಿ ಮಾಡಲಾಗಿದೆ. ಕೃತ್ಯ ನಡೆದ ಸ್ಥಳಕ್ಕೆ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳಿಂದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮರುಸೃಷ್ಟಿ. ಮಾರ್ಚ್ 1ರಂದು ನಡೆದಿದ್ದ ಸ್ಫೋಟದ ಮರುಸೃಷ್ಟಿ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕೃತ್ಯದ ದಿನ ಆರೋಪಿ ಮಜುವೀರ್ ಎಲ್ಲಿಂದ ಹೇಗೆ ನಡೆದುಕೊಂಡು ಬಂದ, ರಾಮೇಶ್ವರಂ ಕೆಫೆಯ ಒಳಗಡೆ ಎಲ್ಲೆಲ್ಲಿ ಸುತ್ತಾಡಿದ, ಎಲ್ಲಿ ಬ್ಯಾಗ್ ಅನ್ನ ಇಟ್ಟಿದ್ದ, ಇವೆಲ್ಲವನ್ನ ದಾಖಲೀಕರಣ ಮಾಡಿದ್ದಾರೆ. ಎಲ್ಲವನ್ನ ಉಗ್ರನಿಂದಲೇ ರೀಕ್ರಿಯೇಟ್ ಮಾಡಿಸಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಎನ್ಐಎ. ಕೃತ್ಯ ನಡೆದಾಗ ಆತ ಧರಿಸಿದ್ದ ಬಟ್ಟೆ, ಕ್ಯಾಪ್ ತೊಡಿಸಿ ಘಟನೆಯನ್ನ ಮರುಸೃಷ್ಟಿ ಮಾಡಿದ್ದಾರೆ. ಬ್ಲಾಕ್ ಬ್ಯಾಗ್ ಅನ್ನ ಹೆಗಲಿಗೆ ಹಾಕಿಸಿ ವಿಡಿಯೋವನ್ನ ಮರುಸೃಷ್ಟಿ ಮಾಡಿಸಿದ ಅಧಿಕಾರಿಗಳು. ಕೆಫೆ ಸಮೀಪದ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಕಾದಿದ್ದ ದೃಶ್ಯವನ್ನು ಕೂಡ ಚಿತ್ರೀಕರಣ ಮಾಡಿದ್ದಾರೆ. ಕೆಫೆಯ ಸುತ್ತಮುತ್ತಲಿನ ಪ್ರದೇಶವನ್ನ ಬಂದ್ ಮಾಡಿಸಿ ವಿಡಿಯೋ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟವಾಗಿತ್ತು. ಇಡೀ ರಾಜ್ಯವೇ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿತ್ತು. ಇಂತಹದೊಂದು ಸ್ಫೋಟ ರಾಜ್ಯದ ಹೃದಯ ಭಾಗದಲ್ಲೇ ಆಗಿಬಿಡ್ತು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮೇಶ್ವರಂ ಸ್ಫೋಟದ ಆರೋಪಿಗಳಿಂದ ಸ್ಥಳ ಮಹಜರನ್ನ ಮಾಡಿಸಿದ್ದಾರೆ. ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆ ಬಳಿ ಎನ್ಐಎ ಸ್ಥಳ ಮಹಜರನ್ನ ಮಾಡಿದೆ. ಏನೋ ಆರೋಪಿಗಳಾದ ಮಜುವೀರ್, ಅಬ್ದುಲ್ ಮತೀನ್ರಿಂದ ಘಟನೆ ಮರುಸೃಷ್ಟಿ ಮಾಡಿಸಿದ್ದಾರೆ. ಕೃತ್ಯ ನಡೆದ ಸ್ಥಳಕ್ಕೆ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಏನೋ ಎನ್ಐಎ ಅಧಿಕಾರಿಗಳಿಂದ ರಾಮೇಶ್ವರಂ ಬ್ಲಾಸ್ಟ್ ಅನ್ನ ಕಂಪ್ಲೀಟ್ ಆಗಿ ಮರುಸೃಷ್ಟಿ ಮಾಡಿದ್ದಾರೆ. ಮಾರ್ಚ್ 1ರಂದು ಏನು ಸ್ಫೋಟ ನಡೆದಿತ್ತಲ್ಲ, ಇವೆಲ್ಲವನ್ನ ಮರುಸೃಷ್ಟಿ ಮಾಡಿ ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ. ಕೃತ್ಯದ ದಿನ ಆರೋಪಿ ಮುಜಾವಿರ್ ಎಲ್ಲಿಂದ ಹೇಗೆ ನಡೆದುಕೊಂಡು ಬಂದ, ರಾಮೇಶ್ವರಂ ಕೆಫೆಯ ಒಳಗಡೆ ಎಲ್ಲೆಲ್ಲ ಸುತ್ತಾಡಿದ, ಇನ್ನು ಬ್ಯಾಗ್ ಅನ್ನ ಎಲ್ಲಿ ಇಟ್ಟಿದ್ದ, ಇವೆಲ್ಲವನ್ನ ಉಗ್ರನಿಂದನೇ ರೀಕ್ರಿಯೇಟ್ ಮಾಡಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಇನ್ನು ಕೃತ್ಯ ನಡೆದಾಗ ಆತ ಧರಿಸಿದ್ದ ಬಟ್ಟೆ, ಅದೇ ರೀತಿಯಾದಂತ ಕ್ಯಾಪ್ ಅನ್ನ ತೊಡಿಸಿ ಘಟನೆಯನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಬ್ಲಾಕ್ ಬ್ಯಾಗ್ ಹೆಗಲಿಗೆ ಹಾಕಿಸಿ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಕೆಫೆಯ ದಿನ ಏನು ಬ್ಲಾಸ್ಟ್ ಆಗಿತ್ತಲ್ಲ, ಕೆಫೆಯ ಸಮೀಪದ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಕಾದಿದ್ದ ದೃಶ್ಯವನ್ನು ಕೂಡ ಚಿತ್ರೀಕರಣ ಮಾಡಿದ್ದಾರೆ. ಹೀಗಾಗಿ ಕೆಫೆಯ ಸುತ್ತಮುತ್ತಲಿನ ಪ್ರದೇಶವನ್ನ ಬಂದ್ ಮಾಡಿಸಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು.